ಕ್ಷೇತ್ರದ ಕೊಡಗೇಹಳ್ಳಿಯ ಬಾಲಾಜಿ ಲೇಔಟ್ ಮತ್ತು ವೆಂಕಟಸ್ವಾಮಪ್ಪ ಬಡಾವಣೆ, ಗುರುದರ್ಶನ ಬಡಾವಣೆ, ಬಸವ ಸಮಿತಿ ಬಡಾವಣೆ ಮತ್ತು ಸಹಕಾರ ನಗರ, ಎಬಿಸಿ ಬ್ಲಾಕ್, ಹಗ್ಗತ್ತು ಕೆನರಾ ಬ್ಯಾಂಕ್ ಬಡಾವಣೆ ಮತ್ತು ಎಂ.ಅರ್ಗಾಗ ಬಜಸಿ, ಇಸಿಎಚ್ಎಸ್ ಲೇಔಟ್ ಮತ್ತು ಚೌಳರಪ್ಪ ಬಡಾವಣೆ, ಕೆಂಪಾಪುರ ವಿವಿಧ ಬಡಾವಣೆಗಳಲ್ಲಿ ಸುಮಾರು 20 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ಡಾಂಬರೀಕರಣ ಕಾಮಗಾರಿಗೆ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕ್ಷೇತ್ರ ವ್ಯಾಪ್ತಿಯ ಹಲವು ಬಡಾವಣೆಗಳಲ್ಲಿ ಈ ಹಿಂದೆ ಅಭಿವೃದ್ಧಿಪಡಿಸಿದ್ದ ಕೆಲವು ರಸ್ತೆಗಳು ಹಾಳಾಗಿ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗಿತ್ತು. ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕೆಂಬ ಸ್ಥಳೀಯರ ಮನವಿಯ ಮೇರೆಗೆ ರಸ್ತೆಗಳ ಮರು ಅಭಿವೃದ್ಧಿ ಮತ್ತು ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಮುಖಂಡರಾದ ಶ್ರೀ ಎನ್ ಶ್ರೀನಿವಾಸಯ್ಯ, ಶ್ರೀ ಎಂ ಜಯಗೋಪಾಲಗೌಡ, ಶ್ರೀ ಕೆ ಮಂಜುನಾಥ್, ಶ್ರೀ ಕಾರ್ಣಿಕಾ ರಾಜ್, ಶ್ರೀ ವಿ ಹರಿ, ಶ್ರೀಮತಿ ಲಕ್ಷ್ಮೀ ಹರಿ, ಶ್ರೀ ಟಿ ರಮೇಶ್, ಶ್ರೀ ಎಚ್.ಎ. ಶಿವಕುಮಾರ್, ಶ್ರೀ ಪಿ.ವಿ. ಮಂಜುನಾಥ್ ಬಾಬು, ಶ್ರೀ ಎಸ್. ದಿಲೀಪ್ ಕುಮಾರ್, ಶ್ರೀ ತಿಂಡ್ಲು ಸತೀಶ್, ಶ್ರೀ ವಿಶ್ವ, ಶ್ರೀ ಕೆ. ದಿಲೀಪ್ ಕುಮಾರ್, ಶ್ರೀ ಸುರೇಶ್, ಗುತ್ತಿಗೆದಾರರಾದ ಶ್ರೀ ವ. ಚಿದಾನಂದ ಮೂರ್ತಿ ಆರ್, ಶ್ರೀ ಸಾಂಬಶಿವ, ಶ್ರೀ ಸೋಮಶೇಖರ್, ಶ್ರೀ ಮುನಿರಾಜು, ಶ್ರೀ ಎ.ಇ.ಗಳಾದ ರಂಗನಾಥ್, ಸೋಮಶೇಖರ್, ಎ.ಇ.ಗಳಾದ ಶ್ರೀ ಮಾಂತೇಶ್, ಎಇ ಹಾಗೂ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಸ್ಥಳೀಯ ನಾಗರಿಕರು ಭಾಗವಹಿಸಿದ್ದರು.